ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ದಯಮಾಡಿ ತಮ್ಮ ಮಾಧ್ಯಮದ ಮಿತ್ರರು ಇಂಥ ಈ ಥರ್ಡ್ ಕ್ಲಾಸ್ ರೌಡಿಗಳನ್ನ ಸಾರ್ವಜನಿಕರ ಜೊತೆ ಮತ್ತು ವಕೀಲರ ಜೊತೆ ಇತರ ಸ್ವಾಮಿತ್ವದಿಂದ ಯಾವ ರೀತಿ ಬದುಕಬೇಕು ಬಾಳ್ಬೇಕು ಅನ್ನೋದೊಂದು ಪೊಲೀಸ್ ಮುಖಾಂತರ ನಾವು ಅವ್ರಿಗೆ FIR ಮಾಡಿ ಬಂಧನದಲ್ಲಿಟ್ಟು ಅವ್ರಿಗೆ ಶಿಕ್ಷೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಒಕ್ಕೂಲದಿಂದ ಒಕ್ಕಟ್ಟಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ ಅಂತೇಳಿ ವಕೀಲರು. ಈಗಾಗಲೇ ನಮ್ಮ ಸೀನಿಯರ್ ವಕೀಲರುಗಳು ಹಲವಾರು ಈ ಖಂಡನೆ ವಿಷಯ ಮಾತಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇವತ್ತಿನ ದಿವಸ ನಾವಿಲ್ಲಿ ಸೇರಬೇಕಾದ ಒಂದು ವಿಷಯ ಮೆಹಬೂಬ್ ಇಂಡಿಕರ್ ವಕೀಲಂತವರಿಗೆ ನಿನ್ನೆ ದಿವಸ ರಾತ್ರಿ ಒಂದು ಓಣಿಯಲ್ಲಿ ಜಗಳ ಆಗುವಾಗ ಅವರು ಬಿಡಿಸಕ್ಕೆ ಹೋದ್ರೆ ಒಂದು ಸಮಾಜ ಸೇವೆ ಮಾಡುವಾಗ ಅಮಾಯಕ ವಕೀಲರು ಅವರಿಗೆ ಒಂದು ಗೂಂಡಾಹೀನರು ಹಿಡಿದು ಒಮ್ಮೆ ಹೊಡೆದಿದ್ದಾರೆ. ಆ ಕೃತ್ಯವನ್ನು ಖಂಡಿಸಿ ಇವತ್ತು ಕಲಾಪವನ್ನು ಬಹಿಷ್ಕರಿಸಿ ಇವತ್ತು DC ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿ ಮನವಿಯನ್ನು ಸಲ್ಲಿಸಿ ಆ ಕೃತ್ಯವನ್ನು ಖಂಡಿಸ್ತೀವಿ. ಮತ್ತು ಎಲ್ಲರೂ ಕೂಡಿ ನಾವು ಆ ಆರೋಪಿಗಳಿಗೆ ತಕ್ಷಣವೇ ಬಂಧಿಸಿ ಅವ್ರಿಗೆ ಅವ್ರ ಮ್ಯಾಗ ಕಠಿಣ ಕ್ರಮವನ್ನು ತಗೋಬೇಕಂದ್ರೆ ನಾವು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಂತಿ ಮಾಡಿಸ್ಕೊತೀವಿ. ನನ್ನ ಹೆಸರು ಅಬ್ದುಲ್ ಸಮದ್. ಸರ್, ಎಲ್ಲೇ ಆಗಿದೆ ಘಟನೆ? ಏನು ಹೇಳ್ತಾ ಇಲ್ಲ? ಸಕಾಪುರಜಿನಲ್ಲಿ ಆಗಿದೆ ನಿನ್ನೆ. ಅದು ಸಕಾಪುರಜಿನಲ್ಲಿ ಒಂದು ರೋಜಾನ ಇಫ್ತಿಯಾರ ಕೂಟ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆದಾಗ ಒಂದು ವಿಷಯ ಉದ್ಭವ ಆಗಿ ಅದು ಜಗಳ ಆಗಿದೆ. ವಕೀಲರ ಮೇಲೆ ಏನು ಹಲ್ಲೆ ಈಗಿಂದಲ್ಲ ಯಾವಾಗಲೂ ಆಗ್ತಾ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟು ಯಾವುದೇ ಏನೈತಿ ಸೀರಿಯಸ್ ಆ್ಯಕ್ಷನ್ ತಗೋತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿದೆಯಪ್ಪ ಅಂತಂದ್ರೆ ಹಲ್ಲಿಲ್ಲಾರ ಹಾವಂತಂಗೆ ಐತಿ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸರು ಏನೈತಿ ಒಬ್ಬ ವಕೀಲರ ಮೇಲೆ ಏನೈತಿ ಹಲ್ಲೆ ಆಗ್ಯದಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಏನೈತಿ ಆ್ಯಕ್ಷನ್ ತೊಗೊಂಡು ಮತ್ತು ಇದ್ರ ಹಿಂದೆ ಯಾರು ಅದಾರ ಅವರು ಏನೈತಿ ವಿಚಾರಣೆ ಕೈಗೊಳ್ಬೇಕು. ಬರೀ ಏನೈತಿ ನಾಮಕ ವ್ಯವಸ್ಥೆ ಏನೈತಿ ಇವರೊಂದು FIR ಮಾಡಿಬಿಟ್ಟು ಫೈಲಲ್ಲಿ ಮಡಿಚಿಟ್ಬಿಟ್ಟು ಕೋರ್ಟಿಗೆ ಕಳಿಸೋದಲ್ಲ. ಏನೈತಿ ವಕೀಲರು ತಪ್ಪು ಮಾಡಿದ್ರೆ ಯಾವ ಥರ ಏನೈತಿ ಇವರು ಇದನ್ನ ಮಾಡ್ತಾರೆ, ಆ್ಯಕ್ಷನ್ ತೋತಾರೆ. ಆ ಥರ ಏನೈತಿ ಒಬ್ಬ ಏನೈತಿ ಹಿರಿಯ ನ್ಯಾಯವಾದಿಯ ಮಗನಾದಂಥ ಇವಂಗ ಏನೈತಿ ಒಳ್ಳೆಯ ವ್ಯಕ್ತಿ ಏನೈತಿ ಯಾರ ಜೊತೆನೂ ಏನೈತಿ ಜಾಸ್ತಿ ಮಾತಾಡ್ತದಿಲ್ಲ. ಅಂಥವನ ಮೇಲೆ ಏನೈತಿ ಇವತ್ತು ಏನೈತಿ ಹಲ್ಲೆ ಆಗಿದೆಪ್ಪ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನನ್ನ ಹೆಸರು AC. ಆತ್ಮೀಯ ಎಲ್ಲ ಬಾಂಧವ್ರೆ, ಈಗಾಗಲೇ ನಮ್ಮ ಅನೇಕ ವಕೀಲ ಸಹೋದರರು ತಮ್ಮ ಮುಂದೆ ವಿಷಯವನ್ನು ಹೇಳಿದ್ದಾರೆ. ನಿನ್ನೆ ರಾತ್ರಿ ದಿನ ಹಲ್ಲೆಗೊಳಗಾದ ನಮ್ಮ ಸಹೋದರ ನ್ಯಾಯವಾದಿ ಮೆಹಬೂಬ್ ಇಂಡಿಕರ್ ಒಬ್ಬ ಒಳ್ಳೆಯ ಸರಳ ಜೀವಿ, ಎಲ್ಲರೊಳ ಬಹಳ ಅನ್ಯೂನ್ಯತೆಯಿಂದ ಪ್ರೀತಿಯಿಂದ ಇರುವಂಥ ಒಬ್ಬ ವ್ಯಕ್ತಿ, ಹೆಚ್ಚಿಗೆ ಮಾತನಾಡಿದಂಥ ಒಬ್ಬ ವ್ಯಕ್ತಿ. ನಿನ್ನೆ ತಾವು ಈಗಾಗಲೇ ನಮ್ಮ ಅನೇಕ ವಕೀಲರು ಹೇಳಿದ್ದಾರೆ, ನಿನ್ನೆ ಅವರು ಓಣಿಯಲ್ಲಿ ಒಂದೇನೋ ಒಂದು ರಂಜಾನ್ ಸಂಬಂಧ ಏನೋ ಒಂದು ಫಂಕ್ಷನ್ ಇತ್ತ, ಇಫ್ತಾರ್ ಕೂಟ ಇತ್ತ. ಇಫ್ತಾರ್ ಕೂಟಲ್ಲಿ ಬೇರೆಯವ್ರು ನೋಡೋರು ಜಗಳ ನಡೆಯಿತು. ಆ ಜಗಳವನ್ನು ಬಿಡಿಸ್ಲಿಕ್ಕೆ ಸದರಿ ಮೆಹಬೂಬ್ ನಮ್ಮ ಸಹೋದರ ವಕೀಲರಾದಂಥ ಮೆಹಬೂಬ್ ಅಂಗಡಿಯವರು ಅದರಲ್ಲಿ ಹೋಗಿದ್ದಾರೆ. ಆ ಸಮಯದಲ್ಲಿ ಹೋದಾಗ ಮತ್ತು ಅದು ಕೂಡ ಏನು ಹಲ್ಲೆ ಮಾಡುವರು ಅದೇ ಲೊಕ್ಯಾಲಿಟಿದವ್ರು ಅಂತ ನಾವು ಕೇಳಿ ತಿಳ್ಕೊಂಡೆವು. ಅದಕ್ಕೆ ಆ ಸಂಬಂಧದಲ್ಲಿ ಅವ್ರು ಜಗಳ ಬಿಡ್ಸಕ್ ಹೋದಾಗ ಇವ್ರು ವಕೀಲರನ್ನು ಗೊತ್ತಿದ್ದು ತಿಳಿದು ಕೂಡ ಅವ್ರ ಮೇಲೆ ಅಮಾನುಷವಾಗಿ ಬಹಳ ತೀವ್ರತರವಾದ ಹಲ್ಲೆಗಳನ್ನು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ನಾನು ಕೇಳಿದಾಗ 2 ಹಲ್ಲುಗಳು ಬಿದ್ದಿದ್ದಾವ, ಆಮೇಲೆ ಇಲ್ಲಿ ಮೂಗಿನ ಹತ್ರ ಫ್ರಾಕ್ಚರ್ ಆಗಿದೆ, ರಿಬ್ಸ್ ಫ್ರಾಕ್ಚರ್ ಆಗಿದೆ ಅಂತ ಕೇಳಿದೆವು. ಆಮೇಲೆ ಇನ್ನೊಬ್ಬ ಅವ್ರ ಸಹೋದರರು ಕೂಡ ಹಲ್ಲೆ ಮಾಡಿದ್ದಾರೆ, ತಲೆಯಲ್ಲಿ ಟಾಕಿಗಳು ಬಿದ್ದಿದ್ದವು. ಅವರಿಬ್ರು ICUನಲ್ಲಿ ಉಪಚಾರ ಹೊಂದಾತಾರ ಅಂತ ಕೇಳಿದೆವು. ಅವರ ಪರಿಸ್ಥಿತಿ ಬಹಳ ನಾಜೂಕದ ಅಂತೂ ನಾವು ಕೇಳ್ಪಟ್ಟೆವು. ನಾವೆಲ್ಲ ಇವತ್ತಿನ ದಿನ ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ವಕೀಲರ ಸಂಘದಲ್ಲಿ ಎಲ್ಲ ವಕೀಲರುಗಳು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ನಮ್ಮ ನ್ಯಾಯಾಲಯದ ಸಂಘದಲ್ಲಿ ವಕೀಲರ ಭವನದಲ್ಲಿ ಎಲ್ಲ ವಕೀಲರು ಕೂಡಿ ಒಂದು ಹಿರಿಯ ನ್ಯಾಯಾಧಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ದಲ್ಲಿ ನಾವೆಲ್ಲರೂ ಅನೇಕ ವಿಷಯಗಳನ್ನ ಚರ್ಚಿಸಿ ಈ ನಾಳೆ ಅವ್ರ ಮೇಲೆ ಒಂದು ತೀವ್ರತ ಕೇಸ್ ಈಗ ಆಲ್ರೆಡಿ FIR ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ 2 ಅರೆಸ್ಟ್ ಮಾಡಿದಾರೆ ಅಂತೂ ಕೇಳಿದೆ ನಾವು. ಇನ್ನೂ ಯಾರ್ಯಾರ ಆ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು ಈ ತಮ್ಮೆಲ್ಲರ ಮುಖಾಂತರ ಒಂದು ಮನವಿ ಏನು ಮಾಡ್ಕೊಡೋಣ, ನಾವು ವಕೀಲರಿದ್ರು ಕೂಡ ಆದ್ರೂ ಕಾನೂನಿನ ಮುಖಾಂತರ ಸಾಗ್ಬೇಕ. ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯವ್ರಿಗೆ ನಾವೊಂದು ಮನವಿ ಮಾಡ್ಕೊಡೋದಂದ್ರೆ ಸದರಿ ಆರೋಪಗಳಿರೋದ ಯಾವುದೂ ಲೋಫಾಲ್ಸ್ಗಳಾಗದೆ ಲಕ್ನಾಜ್ ಆಗದೆ ಅಗದಿ ಶಕ್ತಿಯುತವಾದಂತ ಒಂದು ದೋಷಾರೋಪ ಪತ್ರವನ್ನು ಅವ್ರ ಮೇಲೆ ಸಲ್ಲಿಸಿ ಅವ್ರ ಉಳಿದಂತ ಆರೋಪಗಳನ್ನು ಕೂಡ ಬೇಗವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಳ್ಳೆ ಚಾರ್ಜ್ ಶೀಟ್ ಆಗಿ ಮುಂದೆ ಭವಿಷ್ಯತ್ತಿನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಯಾವುದೂ ಕೂಡ ಯಾವುದೇ ಒಂದು ಕಾನೂನಿನ ದೋಷಗಳಿಂದ ಆರೋಪಿಗಳು ಕಾನೂನಿನ ಶಿಕ್ಷೆಯಿಂದ ಹೋಗದ ಹಾಗೆ ಆ ರೀತಿ ದೋಷಾರೋಪ ಪತ್ರ ರೆಡಿ ಮಾಡಬೇಕು. ತನಿಖಾಧಿಕಾರಿಗಳು ಅದರಲ್ಲಿ ತೀವ್ರವಾದ ನಿಗಾ ವಹಿಸ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನೆಲ್ಲ ನಾವು ವಕೀಲರ ಸಂಘದ ನಿರ್ಣಯ ಮಾಡ್ಕೊಂಡು ಸದರಿ ಮುಂದೆ ಅವ್ರ ಮೇಲೆ ಯಾರಾದ್ರೂ
ವಕೀಲರ ಸಂಘದಿಂದ ಅವ್ರ ಮೇಲೆ ಬೇಲ್ ಅಪ್ಲಿಕೇಶನ್ ಜಾಮೀನು ಅರ್ಜಿ ಕಲ್ಸು ಕೂಡ ನಾವ್ ಯಾರು ಆ ಜಾಮೀನು ಅರ್ಜಿಗೆ ಅವ್ರ ಪರವಾಗಿ ನಿಲ್ಲೋದಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು ಅದೇ ರೀತಿ ನಾವೆಲ್ಲ ವಕೀಲರು ಕೂಡ ನಮ್ಮ ಸಹೋದರತ ಮೈಬೂಬ್ ಹಂಡಿಕರ್ ಅವ್ರ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ನಾವು ನಿರ್ಣಯ ಮಾಡಿದೆವು. ಅವ್ರಿಗೆ ನಾವು ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಕೊಡ್ತೀವಿ, ಬೇಗವಾಗಿ ಈ ಒಂದು ಕಾಯಿಲೆಯಿಂದ ಏನು ಹಲ್ಲೆಗಾಗಿದಾರಲ್ಲ ಇದರಿಂದ ಬೇಗವಾಗಿ ರಿಕವರಿ ಆಗಿ ಅವ್ರು ಮತ್ತೆ ನಮ್ಮ ಜೊತೆ ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ಲಿ ಅಂತೇಳಿ ಮನವಿ ಮಾಡೇವು. ಅದಕ್ಕೆ ತಮಗೂ ಕೂಡ ಡಿ ಸಿ ಅವ್ರಿಗೆ ಅದೇ ಪ್ರಕಾರ ಇವತ್ತು ಮನವಿ ಕೊಡ್ತೀವಿ ಅಂತೇಳಿ 2 ಮಾತುಗಳು. ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘದ ವತಿಯಿಂದ ನಮ್ಮದೇ ಸಂಘದ ಸದಸ್ಯರಾಗಿರ್ತಕ್ಕಂಥ MM ಇಂಡಿಕರ್ ವಕೀಲರ ಮೇಲೆ ನಿನ್ನೆ ರಾತ್ರಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಆ ಒಂದು ಹಲ್ಲೆಯನ್ನ ಖಂಡಿಸಿ ಇವತ್ತು ನಾವು ವಕೀಲರ ಸಂಘದ ಪರವಾಗಿ ಇವತ್ತು ಎಲ್ಲ ಕೋರ್ಟ್ ಕಲಾಪದಿಂದ ದೂರವಿದೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾವು ಬೆಳಗ್ಗೆ ನಾವೆಲ್ಲರೂ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಸಭೆಯನ್ನ ಕರೆದು ಆ ಸಭೆಯಲ್ಲಿ ನಮ್ಮ ಹಳ್ಳಿ ಸರ್ ಹೇಳಿದ ಹಾಗೆ ಯಾರು ಹಲ್ಲೆಯನ್ನ ಮಾಡಿದಾರೋ ಅವರ ಪರವಾಗಿ ಯಾರೂ ಕೂಡ ವಕೀಲರು ವಕಾಲತ್ತು ವಹಿಸುವುದಿಲ್ಲ ಅಂತ ನಾವು ಟರಾವ್ ಕೂಡ ಪಾಸ್ ಮಾಡಿದ್ದೀವಿ. ಹಾಗಾಗಿ ನಿನ್ನೆ ಆಲ್ರೆಡಿ FIR ಕೂಡ ಆಗಿದೆ, ಮತ್ತೆ ಒಂದು 2-3 ಜನನು ಅರೆಸ್ಟು ಮಾಡಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಮತ್ತೆ ಇನ್ನು ಉಳಿದ ಆರೋಪಿಗಳನ್ನ ಬೇಗನೆ ಬಂಧಿಸಬೇಕು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಮತ್ತೆ ಇದ್ರ ಮುಖಾಂತರ ತಮಗೆ ಮಾಧ್ಯಮ ಮುಖಾಂತರ ಹೇಳೋದೇನೆಂದ್ರೆ, ಅದರಲ್ಲಿ ಯಾರೇ ಭಾಗಿಯಾಗಿರ್ಲಿ, ಯಾರೇ ಇದ್ರೂ ಕೂಡ ಅವರನ್ನ ಮೀನಾಮೇಷ ಎನಿಸದೇನೆ ಎಲ್ರೂ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರನ್ನು ಅರೆಸ್ಟ್ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು SP ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ MM ಇಂಡಿಕರ್ ವಕೀಲರು ಇಷ್ಟು ಸಮಾಧಾನ ವ್ಯಕ್ತಿ, ಅವರು ಎಲ್ಲರ ಜೊತೆನೂ ಕೂಡ ನಗನಾಗ್ತಾ ಮಾತಾಡ್ತಾ ವ್ಯಕ್ತಿ, ನಾವು ಎಲ್ಲರ ಜೊತೆನೂ ಕೂಡ ಬಹಳ ಚೆನ್ನಾಗಿ ಅನ್ಯೋನ್ಯತೆಯಿಂದ ಹೊಂದಿರತಕ್ಕಂಥ ವ್ಯಕ್ತಿ. ಮತ್ತು ಅವರು ಬೇರೆ ಏನು ಯಾವುದೇ ಚಟುವಟಿಕೆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ, ಅವರು ಎಲ್ಲರ ಜೊತೆ ಸಂವಾದ ಬಹಳ ಪ್ರೀತಿಯಿಂದ ಇರ್ತಕ್ಕಂಥ ವ್ಯಕ್ತಿ, ಸಮಾಧಾನ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಇವತ್ತು ಈ ರೀತಿ ಮಾರಣಾಂತಿಕ ಹಲ್ಲೆಯನ್ನ ಇವತ್ತು ಮಾಡಿದ್ದಾರೆ ಆರೋಪಿಗಳು. ಈಗಾಗಲೇ ಅವರೇನಾಯ್ತು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಧನ್ವಂತರಿ ಹಾಸ್ಪಿಟಲ್. ಹೀಗಾಗಿ ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ನಾವು ಆಶಿಸ್ತಾ ಇದೀವಿ ನಮ್ಮ ಸಂಘದ ಪರವಾಗಿ. ಮತ್ತೆ ಇವತ್ತು ನಾವು DC ಅವರಿಗೆ ನಾವು ಮನವಿಯನ್ನ ಕೊಡ್ತಾ ಇದೀವಿ. ಎಲ್ಲರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ವಿಸ್ತಾರವಾಗಿ ನಮ್ಮ ಗೆಳೆಯರು ವಕೀಲರು ತಮ್ಮ ಮುಂದೆ ತಮ್ಮ ಮಾತನ್ನು ಇಟ್ಟಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಕಲೀಕಾದಂತ MM ಇಂಡಿಕರ್ ವಕೀಲರ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ನ್ಯಾಯಾಲಯದಲ್ಲಿ ನಮ್ಮ ಸಮುದಾಯ ಭವನದಲ್ಲಿ ಎಲ್ಲ ಹಿರಿಯ ವಕೀಲರು ಕೂಡಿ ಒಂದು ನಿರ್ಣಯನ ಮಾಡಿದ್ದೀವಿ. ಯಾರು ಕೂಡ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಈಗಾಗಲೇ ನಾವು ಕೇಳಿದ್ವಿ ಅವರಿಗೆ ಅರೆಸ್ಟ್ ಮಾಡಿದಾರಂತ. ಯಾರ್ಯಾರಿಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನಮಗೆ. ಸಂಪೂರ್ಣ ಎನ್ಕ್ವೈರಿ ಮಾಡಿ ಮತ್ತೆ ಅದರೊಳಗೆ ಯಾರ್ಯಾರು ಇದ್ದಾರೆ ಅವ್ರ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ಮ ನ್ಯಾಯಾಲಯ ಭವನದಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಮತ್ತು ಯಾರು ಕೂಡ ಆರೋಪಿದವರಿಗೆ ಸಪೋರ್ಟ್ ಮಾಡಲಾರ್ದೆ ನ್ಯಾಯಾಲಯ ಒಳಗ ಅವ್ರಿಗೆ ಬೇಲನ್ನು ಹಾಕಬಾರ್ದು. ಆಮೇಲೆ ಪೊಲೀಸ್ ಅಧಿಕಾರಿ SP ಅವರಿಗೆ ಮತ್ತು DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಗೆ ನಮ್ಮ ಎಲ್ಲ ವಕೀಲರ ಒಕ್ಕೂಟದಿಂದ, ಸಂಪೂರ್ಣ ಬಿಜಾಪುರ ವಕೀಲರ ಒಕ್ಕೂಟದಿಂದ ಮನವಿ ಏನಪ್ಪಾ ಅಂತಂದ್ರೆ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಯಾಕಂದ್ರೆ ಈಗ ಬರೇ MM ಇಂಡಿಕರ್ ಮೇಲೆ ಆಗ್ಯದಂತಲ್ಲ, ವಕೀಲರ ಮೇಲೆ ನೋಡ್ತಾ ಇದ್ದೀವಿ ಬಹಳ ಹಲ್ಲೆಗಳನ್ನು ಆಗ್ತಾವ. ಅದಕ್ಕೆ ಈಗ ನಮ್ಮ ಗೆಳೆಯರು ಒಬ್ರು ಅಂದ್ರು, ಪೊಲೀಸರು ಕರೆಕ್ಟ್ವಾಗಿ ಅದು ಎನ್ಕ್ವೈರಿ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡಂಗಿಲ್ಲ. ಎಲ್ಲಿವರೆಗೆ ಇಂಥವೆಲ್ಲ ಘಟನೆ ಆಗಂಗಿಲ್ಲ, ಪನಿಷ್ಮೆಂಟ್ ಆಗಂಗಿಲ್ಲ. ಅವ್ರಿಗೆ ಎಲ್ಲ ಎನ್ಕ್ವೈರಿ ಆಗಿ ಇದು ಮಾಡಿದಾಗ ಪೊಲೀಸರು ಕರೆಕ್ಟ್ ಆಗಿ ತಮ್ಮ ಡ್ಯೂಟಿ ಮಾಡಿ ಆಕ್ಷನ್ ತಗೋಬೇಕು. ಆದಾಗ ಒಂದು ಅಂಜಿಕೆ ಹೊಣ್ತದೆ. ಜನರಲ್ಲಿ ವಕೀಲರಿಗೆ ಹೆಂಗ್ ಮಾಡ್ತಾರೆ ಅಂದ್ರೆ ಅಮಾಯಕ ಜನರಿಗೆ ಏನ್ ಮಾಡ್ತಾರೆ ಬಿಜಾಪುರ ಒಳಗೆ ಅಂತ ಸಮಸ್ಯೆ. ಆ ಕಾರಣ ನಾವು DC ಅವರಿಗೆ, DC ಸಾಹೇಬರಿಗೆ DC ಅವ್ರ ಮುಖಾಂತರದಿಂದ
ಗೌರ್ಮೆಂಟ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅವ್ರು ಯಾರ್ಯಾರು ಹಿಂದೆ ಕಠಿಣ ಶಿಕ್ಷೆ ಮಾಡಬೇಕು. ಆಮೇಲೆ ನಾವೇನು ಚಾರ್ಜ್ ಶೀಟ್ ಮಾಡ್ತೀವಿ ಅದು ಸಂಪೂರ್ಣ ಚಾರ್ಜ್ ಶೀಟ್ ಒಳಗೆ ಉಳಿಬಾರ್ದು. ಅವ್ರ ಅಂಥ ಅಂಶಗಳನ್ನು ಹಾಕಿ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಮುಂದಿನ ಕ್ರಮ ತಗೋಬೇಕಂತ ನಾವು ಎಲ್ಲರೂ ವಕೀಲರ ಸಂಘದಿಂದ ನಂಬಿರ್ತೀವಿ. ಆ ಪ್ರಕಾರ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ DC ಅವರಿಗೆ ಆ ಕೆಲಸನ ಆಗಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯದರ್ಶಿ ಓದ್ ಹೇಳ್ಬಿಡಿ ಸರ್. SP ಸಾಹೇಬ್ರಿಗೂ ಮಾತಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಗಡಿಪಾರ್ ಮಾಡತ್ತೆ ಹೇಳ್ಬಿಡಿ ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।